ನಮಸ್ಕಾರ ಗುರು, ನೀನು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷು. ಇವತ್ತಿನ ವಿಚಾರ ಬಂದು ನಮ್ಮ ಟೀಮ್ ಇಂಡಿಯಾದಲ್ಲಿ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅಂದರೆ ಸೌತ್ ಆಫ್ರಿಕಾ ವಿರುದ್ಧ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ನಿರ್ಮಿಸ್ತಾರೆ ಇವತ್ತು ಗೊತ್ತಿರ್ಬೋದು. ಫೋರ್ತ್ ಡಿಸೈಡರ್ ಅಂತ ಹೇಳಬೇಕು. ಇಂಡಿಯಾ ಗೆಲ್ತು ಅಂದರೆ ಇಂಡಿಯಾ ಸೀರೀಸ್ನ ಗೆಲ್ಲುತ್ತೆ. ಸೌತ್ ಆಫ್ರಿಕಾ ಗೆಲ್ತು ಅಂತ ಅಂದರೆ ಮ್ಯಾಚ್ 2-2 ಈಕ್ವಲ್ ಆಗುತ್ತೆ ಅಂತ ಹೇಳಬೇಕು. ಇವತ್ತು ಇಂಡಿಯಾ ಗೆಲ್ಲೇಬೇಕು. ಸೌತ್ ಆಫ್ರಿಕಾ ನೆಲದಲ್ಲೇ ಹೊಡಿಬೇಕು ಅಂತ ಹೇಳ್ತೀನಿ. ಇವತ್ತು ಗೆಲ್ಲಬೇಕು ಅಂದರೆ ಪ್ಲೇಯಿಂಗ್ ಲೆವೆನ್ ಬದಲಾವಣೆ ಆಗಬೇಕು ಅಂತ ಹೇಳ್ತೀನಿ. ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಬದಲಾವಣೆ ಆಗಬೇಕು ಅಂತ ಬದಲಾವಣೆ ಮಾಡ್ತಾರೆ, ಅದೇ ಪ್ಲೇಯಿಂಗ್ ಲೆವೆನ್ ಹಿಡ್ಕೊಂಡು ಹೋಗ್ತಾರೆ ನಮ್ಮ ಭಾರತದವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿನಿಧಿ ಹೇಳೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಿಮ್ಮ ಪ್ರಕಾರ ನಮ್ಮ ಭಾರತದವರು ಪ್ಲೇಯಿಂಗ್ ಲೆವೆನ್ನ ಯಾವ ರೀತಿ ನಿರ್ಮಿಸಬೇಕು, ಯಾರು ಇರಬೇಕು ಯಾರು ಬೇಡ ಅಂತ ಕಾಣಿಸ್ತಾರೆ ಕಮೆಂಟ್ ಮಾಡಿ ಗುರುನ. ಮತ್ತು IPL ವಿಚಾರಕ್ಕೆ ಬಂತು ಅಂದರೆ IPL RCB ತಂಡ ಯಾರನ್ನ ಪಿಕ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಕಾಣಿಸ್ತಾ ಕಮೆಂಟ್ ಮಾಡ್ತೀನಿ ಅಂತ. ನಮ್ಮ ಟೀಮ್ ಇಂಡಿಯಾದಲ್ಲಿ ಇವತ್ತಿನ ಫೋರ್ತ್ ಡಿಸೈಡರ್ ಪಂದ್ಯ ಅಂತ ಹೇಳಬೇಕು ಅಂದರೆ ಡಿಸೈಡರ್ ಅಂತಾರೆ. ಇಂಡಿಯಾ ಸೋತರು ಏನು ಸೀರೀಸ್ ಸೋತಂಗೇನು ಆಗೋದಿಲ್ಲ, ಮ್ಯಾಚು ಟೈ ಆಗೋದು ಹೇಳಬೇಕು ಅಂದರೆ ಇಂಡಿಯಾ 2 ಗೆದ್ದಂಗೆ ಆಗುತ್ತೆ, ಸೌತ್ ಆಫ್ರಿಕಾನು ಕೂಡ 2 ಗೆದ್ದಂಗೆ ಆಗುತ್ತೆ ಅಂತ ಹೇಳಬೇಕು. ಆ ರೀತಿ ಆಗಬಾರ್ದು ಅಂತ ಹೇಳ್ತೀನಿ. ನಮ್ಮ ಹೊಸ ಅಂದರೆ ಯಂಗ್ ಸ್ಟಾರ್ಸ್ಗಳೆಲ್ಲ ಹೋಗಿ ಸೌತ್ ಆಫ್ರಿಕಾ ನೆಲದಲ್ಲಿ ಸೌತ್ ಆಫ್ರಿಕಾನ ಸೋಲ್ಸ್ ಬಂತು ಅಂತಂದರೆ ಹುಮ್ಮಸ್ ಬರುತ್ತೆ ನೆಕ್ಸ್ಟ್ T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಟೀಮ್ ಇಂಡಿಯಾದವರಿಗೆ BCCIಗೆ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಾಣಿಸ್ಕೊಂಡು ಮಾಡಿ. ಪ್ಲೇಯಿಂಗ್ ಲೆವೆನಲ್ಲಿ ನನಗನ್ಸೋ ಪ್ರಕಾರ ಯಾವುದೇ ರೀತಿ ಬದಲಾವಣೆ ಮಾಡೋದಿಲ್ಲ ಅನ್ಕೋತೀನಿ. ಲಾಸ್ಟ್ ಮ್ಯಾಚ್ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇತ್ತು ಅದೇ ಪ್ಲೇಯಿಂಗ್ ಲೆವೆನ್ ಆಡ್ಸ್ರು ಅಂತ ಹೇಳಬೇಕು. ಗೊತ್ತಿರ್ಬೋದು ಟೀಮ್ ಇಂಡಿಯಾದವರಿಗೆ ಮೊದಲ ಥರ ಪ್ಲೇಯಿಂಗ್ ಲೆವೆನ್ ಅಷ್ಟೊಂದು ಚೆನ್ನಾಗಿ ಅಷ್ಟೊಂದು ಬದಲಾಯಿಸೋದಿಲ್ಲ ಅಂತ ಹೇಳ್ತೀನಿ. ಸೋತ್ರು ಗೆದ್ರು ಒಂದೇ ಪ್ಲೇಯಿಂಗ್ ಲೆವೆನ್ ಆಡ್ಸ್ತಾರೆ ಒಂದು ಸೀರೀಸ್ ಅಲ್ಲ, ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೋತೀನಿ ಗುರು. ನೀವೇಂದ್ರೆ ಕಾಣಿಸೋ ಕಮೆಂಟ್ ಮಾಡಿ. ಮತ್ತು ಪ್ಲೇಯಿಂಗ್ ಲೆವೆನ್ ಮ್ಯಾಟ್ರ್ ಆಗೋದಿಲ್ಲ ಗುರು. ಲಾಸ್ಟ್ ಮ್ಯಾಚು ಇನ್ನೇನು ಸೌತ್ ಆಫ್ರಿಕಾನು ಕೂಡ ಗೆಲ್ಲೋದು ಆದರೆ ಸೋಲ್ತು ಅಂತ ಹೇಳಬೇಕು. ಏನು ಮಾಡೋಕ್ಕಾಗೋದಿಲ್ಲ. ಅವರು 1 ಗೆದ್ದಿದ್ದಾರೆ, ನಾವು 2 ಗೆದ್ದಿದ್ದೀವಿ. ಇನ್ನೊಂದು ಪಂದ್ಯ ಟೈ ಗೆದ್ದು ಅಂದರೆ ಸೌತ್ ಆಫ್ರಿಕಾ ಗೆದ್ದವರೆ ಟೈ ಆಗುತ್ತೆ. ಆ ರೀತಿ ಆಗಬಾರ್ದು. ನಮ್ಮ ಭಾರತದವರು ಗೆಲ್ಲಬೇಕು ಅಂತ ಬಯಸೋಣ ಗುರು. ಟೈ ಅಂತ ಆಗಲೇಬಾರ್ದು. ನಮ್ಮ ಟೀಮ್ ಇಂಡಿಯಾದವ್ರಿಗೆ ಗೆಲ್ಲಿ ಅಂತ ಬಯಸೋಣ. ನೀವೇನಂದ್ರೆ ಕನ್ಸ ಕಮೆಂಟ್ ಮಾಡಿ. ನಮ್ಮ ಭಾರತ ಗೆಲ್ಲಬೇಕು ಅಂತಂದರೆ ನಿಮ್ಮ ಪ್ರಕಾರ ಯಾರ್ಯಾರ ಪ್ಲೇಯಿಂಗ್ ಲೆವೆನ್ ನಡೆಸಬೇಕು ಅಂತ ನಿಮ್ಗೆ ಅನ್ಸುತ್ತೆ ಕನ್ಸ ಕಮೆಂಟ್ ಮಾಡಿ. ನನಗೆ ಅನ್ಸೋ ಪ್ರಕಾರ ಭಾರತದವರು ನೋ ಚೇಂಜಸ್ ಮಾಡಬಾರ್ದು, ಸುಮ್ಮನೆ ನುಗ್ತಾ ಇರಬೇಕು ಅಂತ ಹೇಳ್ತೀನಿ ಗುರು. ನೀವು ಹತ್ರ ಕೆಲಸ ಕಮೆಂಟ್ ಮಾಡಿ. ಟೀಮ್ ಇಂಡಿಯಾಗೆ ಬೇಕಾಗಿರೋದು ಒಳ್ಳೆ ಸ್ಟ್ರೆಂತ್ ಇದೆ ಟೀಮ್ ಇಂಡಿಯಾ, ಅದು ಏನೂ ಇಲ್ಲ ಗುರು. ಅದು ಸ್ವಲ್ಪ ಬೌಲಿಂಗ್ ಸ್ಟ್ರೆಂತ್ ಸ್ಟ್ರಾಂಗ್ ಮಾಡ್ಕೋಬೇಕು ಅಷ್ಟೇ. ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೇಕು, ಸ್ವಲ್ಪ ನಿಂತಾಡಬೇಕು ಬ್ಯಾಟ್ಸ್ಮನ್ಗಳು ಅಂತ ಹೇಳ್ಬೇಕು. ಸುಮ್ಮನೆ ಎಲ್ಲ ಯಂಗ್ ಸ್ಟಾರ್ಗಳು ಬಿಸಿ ರಕ್ತ ಗುಮ್ತಾ ಇರ್ತಾರೆ, ನುಗ್ತಾ ಇರ್ತಾರೆ ಅಂತ ಹೇಳ್ಬೇಕು. ಆ ರೀತಿ ಆಗಬಾರ್ದು. ಸ್ವಲ್ಪ ತಾಳ್ಮೆಯಿಂದ ನೋಡ್ಕೊಂಡು ಓಲ್ ನಮ್ಮ RCB ಬೆಂಗಳೂರು ಅಂತಲೇ ಬಾಯಿಗೆ ಬರುತ್ತೆ ನಮ್ಮ ಟೀಮ್ ಇಂಡಿಯಾದ ಅಂತ ಹೇಳ್ತೀವಿ. ಸ್ವಲ್ಪ ನೋಡ್ಕೊಂಡು ಇನ್ನಿಂಗ್ಸ್ ಬಿಡ್ ಮಾಡಬೇಕು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಇನ್ನಿಂಗ್ಸ್ ಬಿಡ್ ಮಾಡಿ ಟೀಮ್ ಇಂಡಿಯಾನ ಇಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆ ನಮ್ಮ ಯಂಗ್ ಸ್ಟಾರ್ಸ್ಗಳು ಆ ಪಾತ್ರ ನಿಭಾಯಿಸಬೇಕು ಅಂತ ಹೇಳಿದ್ರೆ ನೀವೇಂದ್ರೆ ಕಮೆಂಟ್ ಮಾಡಿ ಗುರು. ನೋಡೋಣ ನಿಮ್ಮ ಪ್ರಕಾರ ನಮ್ಮ ನಮ್ಮ ಟೀಮ್ ಇಂಡಿಯಾದವರು ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ನಿರ್ಮಿಸಬೇಕು ಅಂತ ಕಮೆಂಟ್ ಮಾಡಿ. ಇವಾಗ ಅಲ್ವಾ T20 ಅಂದರೆ ಇಂಟರ್ನ್ಯಾಷನಲ್ ವೀಡಿಯೋ ಇವಾಗ ಸ್ವಲ್ಪ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ RCB ಬೆಂಗಳೂರು ಬಸ್ ಬಿಟ್ಟು ಏನು ಬಾಯಿಗೆ ಗೊತ್ತಲ್ಲ. ಸಿಗೋದು ಎಷ್ಟು ತಳ ಬೈ. ನಮಸ್ಕಾರ. ಜೈ ಟೀಮ್ ಇಂಡಿಯಾ. ಕಪ್ ಹೊಡ್ಕೊಂಡು ಬಂದೇ ಬರ್ತೀವಿ ಇವತ್ತು, ಏನಂತೀರಾ?